ಏನನ್ನಿಸ್ತಾ ಇದೆ ಚುನಾವಣೆ ಪ್ರಚಾರ? ತಂಡ ತಂಡ ಅನಿಸ್ತಾ ಇದೆ ಗುರುಗಳೇ. ಚುನಾವಣೆ ಹತ್ರ ಬರ್ತಾ ಇದ್ದಾಗೆ ನಿಮ್ಮ ರಕ್ತ ತಣ್ಣಗಾಗ್ತಾ ಇದೆ. ಒಳ್ಳೆ ಚಪ್ಪೆ ಸೋಡಿದ ತರ ಆಗ್ಬಿಟ್ಟಿದೆ ನಿಮ್ಮ ಮುಖ. ನೀವೇನು ಯೋಚನೆ ಮಾಡ್ಬೇಕು. ನಾನು ನಿನ್ನೆ ಹಂದಿಗದ್ದೆ ಏರನ್ನು ಫುಲ್ ಟರ್ನ್ ಮಾಡಿ 420 ಓಟ್ ಅದೇ. 420 vote is in my pocket. ಆಮೇಲೆ ಆಲೂಬಿ ಘಾಟಿ ಫುಲ್ ಟರ್ನ್ ಅಲ್ಲ, ನಾನೇ ಮಾಡಿದ್ದೆ. ನನ್ನ ಕ್ಯಾನ್ಸಲ್ಲಿ ಕ್ಯಾನ್ ಗಟ್ಲೆ ಕಲ್ಲು ಚೆಲ್ಲಿ ಲಾಮ್ಲು ಭ್ರಮೆ ಗುರುಗಳೇ. ಚಂದ್ರಕುಮಾರ್ನ ಹವೇನೆ ಓಡ್ತಾ ಇರೋದು ಈಗ. ಅನ್ಕೊಂಡು ಕಾರಣ ಈ ನಾರಾಯಣ ಸ್ವಾಮಿ ಇದ್ದಿದ್ದು ಇಲಿ ಮರಿತಾರ. ಆ ಕರುಣಾಕರ ಶೆಟ್ರು ದೊಡ್ಡ ಹೆಗ್ಗ. ಇವರಿಬ್ರು ಹೋಗ್ಬಿಟ್ಟಲ್ಲಿ ಯಾವ ಡೋರ್ ಹೋಗಿ ಬಿಲ್ದು ಹೆಂಗ್ ಹೋಗ್ಬರ್ತದೆ ಯಾರಿಗೆ ಗೊತ್ತದೆ. ಅದೆಲ್ಲ ಶೆಟ್ರಿಗೆ ಗೊತ್ತಿದೆ. ಹಂಗಾಗಿ ಒಯ್ವತ್ತು ಖುಷಿ. ಹೌದು ಗುರುಗಳೇ, ಈ ಚುನಾವಣೆಯಲ್ಲಿ ರಂಗ ಮತ್ತು ರಂಗನ್ ತರದವರು ಟೈಟ್ ಆದ್ರೂ ಬಿಟ್ರೆ ನನ್ನ ಇಮೇಜು ಲೂಸ್ ಆಯ್ತು. ತಪ್ಪು ತಿಳಿದುಕೊಂಡಿದ್ದೀರಿ ನಾರಾಯಣ ಸ್ವಾಮಿಗಳೇ. ಫುಲ್ ಟೈಟ್ ಮಾಡಿ ನೀವೇನಿರ್ಬೇಕು. ಚುನಾವಣೆಯಲ್ಲಿ ರಂಗನಿಗೆ ಏರಿದ ಅಮಲು ಇಳಿದು ನಿಜ ಸ್ಥಿತಿ ಬರೋದಕ್ಕೂ, ನಾನು ಠೇವಣಿ ಕಳ್ಕೊಂಡು ಮನೆಗೆ ಬರೋದಕ್ಕೂ ಸರಿಯಾಗತ್ತೆ. ನಾರಾಯಣ ಸ್ವಾಮಿಗಳೇ, ನೀವು ಹಿಂಗೆಲ್ಲ ಮಾತಾಡಬಾರ್ದು. ಹಿಂದೆ ಎಂತೆಂತ ಎಲೆಕ್ಷನ್ ನೋಡಿದಿರಿ ನೀವು. ಆದರೆ ಈ ಸಲ ಅಣ್ಣ ತಮ್ಮನ ನೇರವಾದ ಕಾಳಗ. ಇದನ್ನ ಚಂದ್ರಕುಮಾರ ಧರ್ಮ ಅಧರ್ಮಗಳ ಯುದ್ಧ ಅಂತ ಬಿಂಬಿಸ್ತಾ ಇದ್ದಾನೆ. ಬಿಂಬಿಸ್ಲಿ ಬಿಡ್ರಿ. ಎಲೆಕ್ಷನ್ ದಿನದ ಹಿಂದಿನ ರಾತ್ರಿವರೆಗೂ ಅವನ ಟೈಮ್. ಆಮೇಲೆ ಆ ಧರ್ಮ ಅಧರ್ಮನ ಅದಲು ಬದಲು ಮಾಡೋದು ನಮ್ಮ ಕೈನಲ್ಲಿದೆ. 15 ಲೋಡ್ ಹೆಂಡ, 10 ಲೋಡ್ ಸೀರೆ. ರಂಗ, ಕರಪತ್ರ ಹಂಚ್ಕೋಗು. 15 ಲೋಡ್ ಹೆಂಡ, 10 ಲೋಡ್ ಸೀರೆ. ಹಾಗಾದ್ರೆ ನಾಳೆಗಿಂತ ಪ್ರಚಾರದ ವಿಷಯ ಹೆಂಡ ಕೊಡದ ಗಂಡನ ಹೆಂಡತಿಯರಿಗೆ ಮಾತ್ರ ಸೀರೆ, ಉಳಿದವರಿಗೆಲ್ಲ ನೋ. ನಾರಾಯಣ ಸ್ವಾಮಿಗೆ, ನಾರಾಯಣ ಸ್ವಾಮಿಗೆ. ಯಾರು ಇಲ್ಲಲ್ಲಪ್ಪ. ಜೈ ನಾರಾಯಣ ಸ್ವಾಮಿಗೆ ಜೈ. ನಾರಾಯಣ ಸ್ವಾಮಿಗಳ ಥಾಮಸ್ನ ಮೈನ್ ಮ್ಯಾನೇಜರ್ ಬಂದಿದ್ದ. ಹೌದಾ? ನಾವು ಈಗ ಎಲೆಕ್ಷನ್ ನಲ್ಲಿ ಗೆಲ್ಲೇಬೇಕು, ಅದು ಅವನ ಅಭಿಪ್ರಾಯ. ಹಾಗಾಗಿ ಅವನು ನಮಗೆ ಫಂಡ್ ಮಾಡ್ತಾನೆ. ದೊಡ್ಡ ಮನುಷ್ಯರ ಸವಾಸ ಗುರುಗಳೇ, ಏನು ಎಡವಟ್ಟಾಗೋದಿಲ್ಲ ತಾನೆ? ಸಾಧ್ಯನೇ ಇಲ್ಲ ನಾರಾಯಣ ಸ್ವಾಮಿಗಳ. ಥಾಮಸ್ನ ಕೆಲಸಗಳು ಸುಸೂತ್ರವಾಗಿ ನಡೀಬೇಕು ಅಂದ್ರೆ ಅಧಿಕಾರ ನಮ್ಮ ಕೈನಲ್ಲಿರಬೇಕು. ಅವನ ರೆಸಾರ್ಟ್ಸ್ಗೆ ಬೇಕಾಗಿರೋ ಆ ದೇವಸ್ಥಾನದ ಭೂಮಿ ಈಗ ನಿಮ್ಮ ಕೈನಲ್ಲಿದೆ. ಇನ್ನು ಅವನಿಗೆ ಹೆಚ್ಚಿನಾಗೇನು ಸದಾಶಿವಯ್ಯನ ಪರಂಪರಾಗತದ ಮನೆ, ಅದು ಭಾಗಶಃ ಈಗಾಗಲೇ ನನ್ನ ಕೈ ವಶದಲ್ಲಿದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ತಾಮಸ್ಸು ಹಣದ ಹೊಳೆ ಹೊರಿಸ್ತಾನೆ ಅಂದ್ರೆ ನಾವು ಗೆಲುವಿನ ಆಸೆ ಕಾಣಬಹುದು. ಖಂಡಿತವಾಗ್ಲೂ ನೀವು ಗೆದ್ದೇ ಗೆಲ್ತೀರ ನಾರಾಯಣ ಸ್ವಾಮಿಗಳೇ. ಚುನಾವಣೆ ಹಿಂದಿನ ದಿನದ ರಾತ್ರಿ ಶಿವಪುರದ ಚಿತ್ರನೇ ಬದಲಾಗ್ಬಿಡುತ್ತೆ, ನೋಡ್ತಾ ಇರಿ. ತಾಮಸ್ಸನ್ನ ಮುಗ್ಧ ನೋಡಕ್ಕೆ ಸಾಧ್ಯ ಇಲ್ವಾ? ಗೆದ್ದ ಮೇಲೆ ಅವನೇ ನಮ್ಮ ಕಾಲು ಬುಡದಲ್ಲಿರ್ತಾನೆ. ಆದ್ರೂ ಅವನು ಭೂಗತಾಗಿರುವ ಇಂಟರ್ನ್ಯಾಷನಲ್ ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಥಾಮಸ್ ವಿಷಯ ನನಗೆ ಬಿಡಿ. ನಾನು ಯಾವ ಯಾವ ಕೊಂಡಿಗಳಿಗೆ ಹಗ್ಗ ಬಿಗ್ದಿದ್ದೀನೋ
ಆ ಹಗ್ಗದ ಪ್ರಧಾನ ಹೆಳೆ ನನ್ನ ಮುಷ್ಟಿನಲ್ಲಿದೆ. ಅಂದ್ರೆ ವೀರಭದ್ರನಂತ ನನ್ನ ಸುಭದ್ರ ಮುಷ್ಟಿನಲ್ಲಿದೆ. ಜಾನಕಿ, ಜಾನಕಿ. ಅಮ್ಮ ಇಲ್ಲಪ್ಪ, ರುಕ್ಮಿಣಮ್ಮ ಅವ್ರ ಮನೆಗೆ ಹೋಗಿದ್ದಾರೆ. ಹಲೋ ಹಲೋ, ಕಾವ್ಯನಾ? ದಿವ್ಯಕ್ಕ, ನೀನಾ? ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಸ್ವಲ್ಪ ಅಪ್ಪಂಗೆ ಕೊಡು ಫೋನು. ಎಲ್ಲಿಂದ ಮಾಡ್ತಿದ್ಯಾ? ಅದೆಲ್ಲ ನಿನಗೆ ಯಾಕೆ, ಅಪ್ಪಂಗೆ ಫೋನ್ ಕೊಡು. ಕರಿತೀನಿ. ಅಪ್ಪ, ದಿವ್ಯಕ್ಕನ್ ಫೋನು. ದಿವ್ಯಾಪುಟಿ, ಹೇಗಿದೆಯೋ? ಚೆನ್ನಾಗಿದ್ದೀನಪ್ಪ. ಅಳಿಯಂದ್ರೆ ಹೇಗಿದ್ದಾರೆ? ಅಪ್ಪ, ನಾನು ಬೆಂಗಳೂರಲ್ಲಿ ಇಲ್ಲ, ಇಲ್ಲೇ ಶಿವಪುರದಲ್ಲಿದ್ದೀನಿ. ಊರಲ್ಲೇ ಇದೆಯಾ? ಎಲ್ಲಿದೆಯೋ? ಸೋಮಶೇಖರ್ ಚಿಕ್ಕಪ್ಪನ ಮನೇಲಿ. ಅಲ್ಲ ಪುಟಿ, ಅಲ್ಲಿಗೆ ಯಾಕೆ ಹೋದಿಯೋ? ಮನೆಗೆ ಬಾರೋ, ನಾನೇ ಬರಲ್ಲ ಕರ್ಕೊಂಬರಕ್ಕೆ? ಇಲ್ಲಪ್ಪ, ನಾನು ಆ ಮನೆಗೆ ಬರಲ್ಲ. ಯಾಕೆ ಪುಟಿ? ಅಪ್ಪ, ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ನೀವೀಗ ತಕ್ಷಣ ಚಿಕ್ಕಪ್ಪನ ಮನೆಗೆ ಬನ್ನಿ. ನಾನು ಅರ್ಜೆಂಟಾಗಿ ನಿಮ್ಮ ಹತ್ರ ಮಾತಾಡಬೇಕು. ಏನು ವಿಷಯಮ್ಮ? ನೀವು ಬನ್ನಿ ಅಪ್ಪ, ಫೋನಲ್ಲಿ ಹೇಳೋಕ್ಕಾಗಲ್ಲ. ಆಯ್ತು ಪುಟಿ, ಬರ್ತೀನಿ. ಸರಿಪ್ಪ. ಏನಂತಪ್ಪ? ಅಕ್ಕ ಊರಲ್ಲಿದ್ದಾಳಾ? ಹ್ಞೂನಮ್ಮ, ಇಲ್ಲೇ ಸೋಮಶೇಖರನ್ ಮನೇಲಿದ್ದಾಳಂತೆ. ಏನಂತೆ? ಜನ ಅರ್ಜೆಂಟಾಗಿ ಮಾತಾಡಬೇಕು, ಬನ್ನಿ ಇಂದ್ಲು. ಹೋಗಿ ಬರ್ತೀನಿ. ಅಪ್ಪ, ನಾನು ಬರ್ತೀನಿ. ಬೇಡ ಕಣ ಪುಟ್ಟಿ, ನಾನು ಹೋಗಿ ಬರ್ತೀನಿ. ಸುರಿ, ಈ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡೋದು, ರಾಜಕೀಯ ವ್ಯಕ್ತಿಗಳಂತೆ ಫೋಸ್ ಕೊಡೋದು, ಇದು ಯಾವುದು ನನಗೆ ಇಷ್ಟ ಆಗಲ್ಲ. ನಾವು ಗೆದ್ದಿದ್ದೀವಿ, ನಮ್ಮ ದೇಶಗಳನ್ನು ಇಟ್ಕೊಂಡು ಕೆಲಸ ಮಾಡೋಣ. ಓ ಬನ್ನಿ. ಇದೆಲ್ಲ ಬ್ಯಾಡಿತ್ತು. ನಮಸ್ಕಾರ. ನಮಸ್ಕಾರ. ಹಾರ್ದಿಕ ಅಭಿನಂದನೆಗಳು ಕುಮಾರ್ ಅವರೇ. ನೀವು ಗೆಲುವು ಸಾಧಿಸಿದಾಗ ನಾನು ಊರಲ್ಲಿ ಇರಲಿಲ್ಲ. ಹೌದೌದು, ನಾನು ಡೆಲ್ಲಿಗೆ ಹೋಗಿದ್ದೆ. ಹಾಗಾಗಿ ಮುಕ್ತ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸೋಣ ಅಂತ ಬಂದೆ. ಛೇ, ಇದೆಲ್ಲ ನೀವೇ ತುಂಬಿದ ಸ್ಫೂರ್ತಿ ಅಲ್ವಾ? ಇಲ್ಲಿ ನಾನು ಅನ್ನೋದು ನಿಮಿತ್ತ ಮಾತ್ರ. ಏನಿದ್ರು ಜಯವೇ ಸತ್ಯ. ಸತ್ಯ ಸತ್ಯ. ನಾನು ವ್ರತ ಮಾಡುವಾಗ ನನಗೆ ಇದು ಹೊಳೆದದ್ದು, ವ್ರತ ಮಾಡಿದ್ದು ವೇಸ್ಟ್ ಆಗಲಿಲ್ಲ ನೋಡಿ. ಅವರು ಹಣ ಹೆಂಡ ಹಂಚುವಾಗ ಬಹಳ ಆತಂಕವಾಗಿತ್ತು, ಮುಂದೆ ಹೇಗೋ ಏನೋ ಅಂತ. ಜನ ಈಗ ಬಹಳ ಬುದ್ಧಿವಂತರಾಗಿದ್ದಾರೆ ಸೂರಿ. ಪುಕ್ಸಟೆ ಸಿಗುವಾಗ ಹಣ ಹೆಂಡ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಸುಮ್ಮನೆ ಇರ್ತಾರೆ ಹೇಳು? ಕೆಲವರು ಸಿಕ್ಕಿದಷ್ಟನ್ನು ವರ್ಷಕ್ಕಾಗುವಷ್ಟು ಸ್ಟಾಕ್ ಮಾಡ್ತಾರೆ, ಆದ್ರೆ ಓಟ್ ಮಾತ್ರ ಯಾರಿಗೆ ಹಾಕುದು ಅಂತ ಹೇಳಿ ತೀರ್ಮಾನ ಮೊದಲೇ ಮಾಡ್ತಾರೆ. ಪೂಜಾರೆ, ಮುಂದೆ ನನ್ನ ಜವಾಬ್ದಾರಿಗಳು ಜಾಸ್ತಿ ಆಯಿತು. ನಿಮ್ಮ ಜವಾಬ್ದಾರಿ ಹೆಗಲು ಕೊಡೋಕ್ಕೆ ನಾನಿದ್ದೀನಿ. ನಿಮ್ಮ ಹಿಂದೆ ನಿಷ್ಠಾವಂತ ಹುಡುಗರಿದ್ದಾರೆ. ಮುಖ್ಯವಾಗಿ ನನಗೆ ನನ್ನ ಊರಿನ ಸಮಸ್ಯೆಗಳು ನಿವಾರಣೆ ಆಗಬೇಕು. ಹೌದು, ಶಿವಪುರ ಅನ್ನೋದು ಒಂದು ನಿಗೂಢವಾದಂತಹ ಒಂದು ವಿಚಿತ್ರ ರಹಸ್ಯವನ್ನು ಹೊಂದಿರತಕ್ಕಂಥ ಊರು. ಈ ರಹಸ್ಯ ಬಯಲಾಗಲೇಬೇಕು. ಸದಾಶಿವನ ಮಗಳು ಕಾವ್ಯ ಶಾಲಿನಿ ವಿಷಯದಲ್ಲಿ ತುಂಬ ಕಷ್ಟ ಎದುರಿಸಿದ್ಲು. ನನಗೆಲ್ಲ ಗೊತ್ತಾಯಿತು, ಆದರೆ ಆ ಟೈಮಲ್ಲಿ ನಾನು ಈಚೆಗೆ ಬರೋಕ್ಕಾಗ್ತಾ ಇರಲಿಲ್ಲ. ಗುಲಾಬಿ ಕೊಲೆ ಮತ್ತು ಶಾಲಿನಿಯ ಪ್ರಕರಣದ ಜೊತೆಗೆ ಭಯಂಕರ ಮಂಡೆ ವೆಚ್ಚದ ವಿಚಾರ ಅಂತ ಹೇಳಿದ್ರೆ ಈ ಕೂಗು ಮಾರಿಯದ್ದು ಮಾರಾಯರೆ. ಆ ರಹಸ್ಯ ಅವತ್ತೇ ಬಯಲಾಗ್ಬಿಡ್ತಿತ್ತು, ಅದು ಸ್ವಲ್ಪದೊಳಗೆ ಮಿಸ್ ಆಗೋಯ್ತು.
ಅವತ್ತು ನಿಮಗೆ ಕೂಗುಮಾರಿ ಅನ್ನೋದು ಖಂಡಿತ ಚಂದ್ರಣ್ಣ. ಏನ್ ಕಾರಣಕ್ಕೂ ನೀವು ನಾರಾಯಣ ಸ್ವಾಮಿಗಳು ಬಿಟ್ಟರೆ ತಾನೆ. ಹೌದು, ರಹಸ್ಯವಾಗಿ ಉಳಿದೋಗ್ಬಿಡ್ತು ಶೆಟ್ರೆ. ಅಂದು ಆದ ಪ್ರಮಾದಕ್ಕೆ ಬೇಕಾದ್ರೆ ಪರಿಮಾರ್ಜನೆ ಮಾಡುವ ಮಾರಾಯರೆ. ಹೇಳಿ ಈ ಎಲ್ಲ ಕಗ್ಗಡನ್ನು ಬಿಡಿಸ್ಬೇಕಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ವಿಷಯ ತಿಳಿದಿರೋರು ನೀವೇ ಮಾತಾಡಬೇಕು. ನನಗೆ ಕೆಲವೊಂದು ಮುಖ್ಯ ವಿಚಾರ ಗೊತ್ತುಂಟು, ಅದನ್ನು ನಾನು ನಿಮಗೆ ಹೇಳ್ತೇನೆ. ಅಪ್ಪ, ಅಮ್ಮ, ಅಪ್ಪ ಬಂದ್ರು. ಏನ್ರಿ, ದಿವ್ಯಾ ಬಂದಿದ್ದಾಳಂತೆ? ಸೋಮಶೇಖರನ್ ಮನೇಲಿದ್ದಾಳೆ. ಮನೆಗೆ ಬರೋದಲ್ವಂತ? ಇಲ್ಲ ಕಣೆ, ನಾಳೆ ಬರ್ತಾಳಂತವಳು. ಯಾಕ್ರಿ ಸುಳ್ಳು ಹೇಳ್ತೀರಾ? ಅವಳಿಲ್ಲಿ ಬರಲ್ಲ ಅಂತ ನನಗೆ ಚೆನ್ನಾಗೂ ಗೊತ್ತು. ಹೋಗ್ಲಿ ಬಿಡಿ, ಅವಳು ಯಾಕೆ ನಿಮ್ಮನ್ನಲ್ಲಿ ಕರ್ಸ್ಕೊಂಡಿದ್ಲು ನೋಡಿ. ದಯವಿಟ್ಟು ಸತ್ಯನ ಮುಚ್ಚಿಡ್ಬಿಡಿ. ಅವಳು ಏನು ಹೇಳಿದ್ಲು ಅಂತ ಹೇಳಿ. ಅವಳಿಗೆ ಆಸ್ತಿನಲ್ಲಿ ಪಾಲ್ ಬೇಕಂತೆ. ಅವಳಿಗೆ ಮನುಷ್ಯತ್ವನೇ ಇಲ್ವೇನ್ರಿ? ಗೊತ್ತಿಲ್ಲ ಕಣೆ, ಅವಳನ್ನು ನೋಡಿದ್ರೆ ನಮ್ಮ ಮಗಳು ದಿವ್ಯಾನೇ ಅಲ್ಲ ಅನ್ಸುತ್ತೆ. ಅವಳ ಮಾತು, ವರ್ತನೆ ಎಲ್ಲ ನನಗೆ ಯಾಕೋ ಭಯ ಹುಟ್ಟಿಸ್ತಾ ಇದೆ ಜಾನಕಿ. ಅಪ್ಪ, ನಿಮಗೆ ನಂಬಿಕೆ ಬರುತ್ತೋ ಇಲ್ವೋ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಏನು ಪುಟ್ಟಿಯದು? ನನ್ನ ಪೊಲೀಸ್ ಸ್ಟೇಷನಲ್ಲಿ ಇರೋ ಹಾಗೆ ಮಾಡಿದ್ದು ಆ ಸೋಮಶೇಖರ್ ಚಿಕ್ಕಪ್ಪ. ನನ್ನ ಬಿಡಿಸೋದಿಕ್ಕೆ ನಾರಾಯಣ ಸ್ವಾಮಿಗಳ ಸಹಾಯ ಕೇಳ್ಕೊಂಡು ಹೋಗಿದ್ರಲ್ಲ, ಅದನ್ನ ತಪ್ಪಿಸಿದ್ದು ಕೂಡ ಈ ಸೋಮಶೇಖರ್ ಚಿಕ್ಕಪ್ಪನೇ. ಏನ್ ಹೇಳ್ತಿದೀಯಮ್ಮ ನೀನು? ಹೌದಪ್ಪ, ನನಗೆ ಕರುಣಾಕರ್ ಶೆಟ್ರು ಹೇಳಿದ್ರು, ದಿವ್ಯಕ್ಕ ಹೀಗಾಕೋದಿಕ್ಕೆ ಕಾರಣ ಆ ಸೋಮಶೇಖರ್ ಚಿಕ್ಕಪ್ಪನೇ. ಮುಂಚೆ ಅಕ್ಕ ಈ ಥರ ಇರಲಿಲ್ಲ ಅಲ್ವಾಪ್ಪ? ಸೋಮಶೇಖರ ಯಾರು ಎಂತ ಗೋಮುಖವ್ಯಾಘ್ರ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರಗಳ ಬಗ್ಗೆ ಸ್ವಲ್ಪ ನಿಗಾ ವಹಿಸೋದು. ನಾರಾಯಣ ಸ್ವಾಮಿಗಳೇ, ಈಗ ಬಹಳ ಹೊತ್ತು ತಾಳ್ಮೆಯಿಂದ ಕೂತಿರೋದು ನನ್ನ ಕೈಲಿ ಆಗಲ್ಲ ರೀ. ವಿಷಯಗಳನ್ನ ನಾವುಗಳೇ ಪಾತಾಳಕ್ಕೆ ಎತ್ತ ಮೇಲೆ ಮಾತಾಡಕ್ಕೇನು ಉಳಿದಿದೆ? ತಾಳ್ಮೆ ಅನ್ನೋದು ಲಾವಲೇಶವೂ ಇಲ್ಲದೆ ಇರೋದು ನಿಮ್ಮಲ್ಲಿರೋ ಹಲವಾರು ಗುಣಗಳಲ್ಲಿ ಒಂದು. ಉಪದೇಶ ಹೇಳೋದಕ್ಕೆ ಮಾತ್ರ ಚಂದ ಗುರುಗಳೇ. ನನ್ನ ಚಪ್ಪಲಿ ಒಳಗೆ ನಿಮ್ಮ ಕಾಲು ತೂರಿದ್ರನೇ ಒಳಗಿನ ಕಡಿತ ಏನು ಅನ್ನೋದು ಅರ್ಥ ಆಗೋದು. ತುಂಬಾ ದೊಡ್ಡದಾಯ್ತು ಅನ್ನಿಸ್ತಾ ಇಲ್ವಾ ಮಾತು? ಜೊತೆಗೆ ಭಾರನೂ ಕಡಿಮೆ ಆಯ್ತು. ಸ್ಥಾನಮಾನ ಕೆಳಗೆ ಬಂತು ಅಂತ ಆಡೋ ಮಾತು ಕೆಳಗಡೆ ಇಳಿಬಾರ್ದು. ನಾನು ಹೀಗೆ ನತಮಸ್ತಕನಾಗಿ ಕೆಳಗೆ ನೋಡೋಕೆ ಕಾರಣ ನೀವೇ. ಅಂದ್ರೆ ನೀವು ಚುನಾವಣೆಯಲ್ಲಿ ಸೋತು ಸುಣ್ಣ ಆಗೋದಕ್ಕೆ ನಾನು ಕಾರಣ ಅಂತ ಹೇಳ್ತಿದ್ದೀವಿ. ಯಶಸ್ಸಿಗೆ ದಾತಾರರು 100 ಜನ ಸಿಗ್ತಾರೆ.
ಆದರೆ ಅಪಯಶಸ್ಸಿನ ಜವಾಬ್ದಾರಿ ಹೊರೋದಕ್ಕೆ ಒಂದು ನರಪಿಳ್ಳೆನೂ ಮುಂದೆ ಬರೋದಿಲ್ಲ. ನಾರಾಯಣ ಸ್ವಾಮಿಗಳೇ, ಈ ಮಾತನ್ನ ಹಿಂದಿನ ಚುನಾವಣೆಯಲ್ಲಿ ನೀವು ಜಯಭೇರಿ ಬಾರಿಸಿದ್ರಲ್ಲ, ಆಗ ಕೇಳಲಿಲ್ಲ. ಆಗ ಗೆಲುವು ಸ್ಪಷ್ಟವಾಗಿತ್ತು. ಆದ್ರೆ ಈ ಸಾರಿ ಕರುಣಾಕರ್ ಶೆಟ್ರು ಬಣ್ಣ ಬದಲಾಯಿಸಬಹುದು ಅನ್ನೋ ಸಣ್ಣ ಸೂಕ್ಷ್ಮ ನಿಮಗೆ ಗೊತ್ತಾಗ್ಲಿಲ್ವಲ್ಲ, ಯಾಕೆ? ಈ ಮಾತನ್ನ ಅವನನ್ನು ಸಾಕಿರೋ ನೀವು ಹೇಳಬೇಕು. ಪಕ್ಕದಲ್ಲೇ ಇಟ್ಕೊಂಡಿದ್ರೆ, ಸ್ವಂತ ಹೆಂಡತಿ ತಾಯಿಗಿಂತ ಹೆಚ್ಚಿಗೆ ನಂಬಿದ್ರೆ, ನಾರಾಯಣ ಸ್ವಾಮಿಗಳೇ, ಯಾವುದನ್ನೇ ಆಗಲಿ ಅಗತ್ಯಕ್ಕಿಂತ ಹೆಚ್ಚಿಗೆ ಹೆಗಲ ಮೇಲೆ ಕೂರಿಸ್ಕೊಂಡ್ರೆ ಹೀಗೆ ಆಗುತ್ತೆ. ಎಷ್ಟೇ ಆದರೂ ಸ್ವಂತ ತಮ್ಮನ್ನ ಮುಗಿಸೋದಕ್ಕೆ ನನ್ನ ಜೊತೆ ಸೇರಿ ಪಿತೂರಿ ಮಾಡಿದವರಲ್ವೇ ನೀವು? ಓಹೋ, ನೀವೇನ್ ಕಡಿಮೆನಾ? ತಮ್ಮ ಸ್ವಂತ ಕುಟುಂಬಸ್ಥ ಸದಾಶಿವನ ಸರ್ವನಾಶ ಮಾಡೋದಕ್ಕೆ ನನ್ನ ನೆರವು ಕೇಳಿಲ್ವ ನೀವು? ನಾರಾಯಣ ಸ್ವಾಮಿಗಳೇ, ಇಬ್ರು ತಳ ಹೊಡೆದ ದೋಣಿಗಳು ಪ್ರಯಾಣಿಕರು ಅಂದಮೇಲೆ ಮುಳುಗೋದು ಖಂಡಿತ. ಈ ಸತ್ಯದ ಅರಿವು ನಮಗಿದ್ದಿದ್ರೆ ಹೀಗೆ ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪ ಮಾಡೋದ್ರಿಂದ ಏನು ಪ್ರಯೋಜನ ಹೇಳಿ? ಸುಮ್ಮನೆ ಬಡಾಯಿ ಕೊಚ್ಚೋದ್ರಿಂದ, ಪಟಾಕಿ ಹಚ್ಚೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ಕೊನೆಯಲ್ಲಿ ಮಾಡಿದ್ದೇನು? ಸೋತು ಮನೆಗೆ ಬಂದಿದ್ದು. ನೀವಾರು ಏನ್ ಮಾಡಿದ್ರಿ? ಸದಾಶಿವನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬಗಳೆ ಬಿಟ್ರಲ್ಲ, ಏನ್ ನಿಮ್ ಕೈಲಾಯ್ತು? ರೀ ನಾರಾಯಣ ಸ್ವಾಮಿ, ಸುಮ್ಮನೆ ಕೇಳಿಸ್ಬೇಡಿ. ನಾನು ಏನ್ರಿ ಮಾಡಿಲ್ಲ? ನಾನು ಏನು ಮಾಡಿಲ್ಲ ಅಂತ ಕೇಳಿ. ಹೇಳ ಪಟ್ಟಿನ ಕೇಳ್ತೀರಾ? ಏನಾರು ಇದ್ರ ತಾನೇ ಪಟ್ಟಿ ಹೇಳಿ. ಹೌದಾ, ಹೇಳ್ತೀನಿ ಕೇಳಿ. ಸದಾಶಿವಯ್ಯನ ಇಬ್ರು ಮಕ್ಕಳಲ್ಲಿ ಜಗಳ ತಂದಿಟ್ಟೆ. ಬನದ ದೇವರ ಹೆಸರು ಬೆಳೆಸಿ ಅಕ್ಕ ತಂಗಿದಿರ ಮಧ್ಯೆ ಅಪನಂಬಿಕೆ ತಂದಿಟ್ಟೆ. ದಿವ್ಯನ ತಲೆ ಕೆಡಿಸಿ ನನಗೆ ಬೇಕಾದವ್ರ ಮನೆಗೆ ಸೊಸೆಯಾಗಿ ಕಳಿಸ್ಕೊಟ್ಟೆ. ಮಾಟ ಮಂತ್ರ ತಂತ್ರ ವಶೀಕರಣದ ಮರಳು ಮಾಡಿ ದಿವ್ಯ ಸ್ವಂತ ಅಪ್ಪನ ದುಡ್ಡು ಕೇಳೋ ಹಾಗೆ ಮಾಡಿದೆ. ಕಾವ್ಯ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೆ ಕಾರಣ ಯಾರು? ಈ ಸೋಮಶೇಖರ. ಶ್ರೀಪತಿ ತಂದ್ರಿ ನಾಟಕದ ಮೂಲಕ ಸದಾಶಿವಯ್ಯನ ಮನೆ ಬಿಡಿಸಿದ್ಯಾರೋ? ಈ ಸೋಮಶೇಖರ. ನಂದನ ವನದ ಹಾಗಿದ್ದ ಮನೆಯ ಸಂಬಂಧಗಳ ಕಂಬಗಳನ್ನ ಒಂದೊಂದಾಗಿ ಶಿಥಿಲಗೊಳಿಸಿ ಗಂಡ ಹೆಂಡತಿನ ನಂಬದ ಹಾಗೆ, ಅಕ್ಕ ತಂಗಿನ ನಂಬದ ಹಾಗೆ, ತಂದೆ ಮಗಳನ್ನ ನಂಬದ ಹಾಗೆ ಮಾಡಿದ್ಯಾರು? ಈ ಸೋಮಶೇಖರ. ದಶ ದಿಕ್ಕುಗಳಿಂದ ಸದಾಶಿವಯ್ಯನ ಮನೋಭೂಮಿ ಕೆಳಗೆ ನುಗ್ಗಿ ಅಲ್ಲೋಲ ಕಲ್ಲೋಲ ಮಾಡಿದ್ದು ಅವನ ಆಸ್ತಿಗೋಸ್ಕರ. ನನ್ನ ತಂದೆಗಾದ ಅನ್ಯಾಯದ ಸಮನ್ವಯಕ್ಕಾಗಿ ಈ ಸೋಮಶೇಖರ ಮಾಡಿದ್ದು. ನಾನು ಮಾಡಿದ್ದು. ಸದಾಶಿವಯ್ಯನ ಇಬ್ಬರು ಮಕ್ಕಳಲ್ಲಿ ಜಗಳ ತಂದಿದೆ. ಮಾಟ ಮಂತ್ರ ತಂತ್ರ ವಶೀಕರಣದ ಮರಳು ಮಾಡಿ ದಿವ್ಯ ಸ್ವಂತ ಅಪ್ಪನ ದುಡ್ಡು ಕೇಳೋ ಹಾಗೆ ಮಾಡಿ ಕಾವ್ಯ ಸ್ಟೇಷನ್ ಹತ್ತೋದಕ್ಕೆ ಕಾರಣ. ಶ್ರೀಪತಿ ತಂದ್ರಿ ನಾಟಕದ ಮೂಲಕ ಸದಾಶಿವಯ್ಯನ ಮನೆ ಬಿಟ್ಟಿದ್ಯಾರು? ಅಕ್ಕ ತಂಗಿನ ನಂಬದ ಹಾಗೆ, ತಂದೆ ಮಗಳನ್ನ ನಂಬದ ಹಾಗೆ ಮಾಡಿದ್ದಾರೆ. ಅವನ ಆಸ್ತಿಗೋಸ್ಕರ. ನನ್ನ ತಂದೆಗಾದ ಅನ್ಯಾಯದ ಸಮನ್ವಯಕ್ಕಾಗಿ ಈ ಸೋಮಶೇಖರ ಮಾಡಿದ್ದೆ. ನಾನು ಮಾಡಿದ್ದು. ಕೊಲ್ಲಲು ಎತ್ತಿದ ಕೈಗೂ ಗೊತ್ತಿದೆ ಕೆನ್ನೆಯ ಸವರುವ ಪ್ರೀತಿ. ಇರಿವ ಮುಳ್ಳಿನ ನಡುವೆಯೇ ನಗುವುದು ಗುಲಾಬಿ ಹೂವಿನ ರೀತಿ. ಮಾನವನೆದೆಯಲಿ ಆರದೆ ಉರಿಯಲಿ ದೇವರು ಹಚ್ಚಿದ